ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭೀಮಸೇನ ಮಹಾಭಾರತದಲ್ಲಿ ಬರುವ ಒಂದು ಅತಿ ಮುಖ್ಯ ಪಾತ್ರ. ಪಾಂಡು ಮತ್ತು ಕುಂತಿಯ ಮಕ್ಕಳಲ್ಲಿ ಎರಡನೆಯವನು. ಯುಧಿಷ್ಠಿರ ಇವನ ಅಣ್ಣ, ಅರ್ಜುನ ಇವನ ತಮ್ಮ, ನಕುಲ ಸಹದೇವರು ಇವನ ಸಹತಮ್ಮಂದಿರು. ವಾಯುದೇವನ ವರಪ್ರಸಾದದಿಂದ ಭೀಮನ ಜನನವಾಗುತ್ತೆ. ಭೀಮ, ಹನುಮಂತ ವಾಯುದೇವನ ಪುತ್ರರಾದ್ದರಿಂದ ಪರಸ್ಪರ ಸಹೋದರರೆಂದು ಹೇಳಲಾಗಿದೆ. ಮಹಾಭಾರತದಲ್ಲಿ ಭೀಮನನ್ನ ಅತ್ಯಂತ ಶಕ್ತಿಶಾಲಿಯಾದವನೆಂದು ಚಿತ್ರಿಸಲಾಗಿದೆ. ಅದು ಪಾಂಡವರ ಹಾಗೂ ಕೌರವರ ತಾರುಣ್ಯದ ಕಾಲ. ಅದರಲ್ಲೂ ಪಾಂಡವ ಕುಮಾರರು ತಮ್ಮ ನಡೆ ನುಡಿಯಿಂದ ರಾಜಧಾನಿಯಲ್ಲೆಲ್ಲ ಪ್ರಸಿದ್ಧಿಯಾಗಿದ್ರು. ಹಸ್ತಿನಾವತಿಯ ಮೂಲೆ ಮೂಲೆಯಲ್ಲೂ ಪಾಂಡವರದ್ದೇ ಗುಣಗಾನ ಮನೆ ಮಾತಾಗಿದ್ದ ಪಾಂಡವರ ಕೀರ್ತಿಯು ಅವರ ಬಗ್ಗೆ ಜನ ಹೊಗಳಿ ಮಾತನಾಡಿದಾಗಲಿಲ್ಲ ಕೌರವ ನೆಮ್ಮದಿ ಕಳೆದುಕೊಳ್ತಾ ಇದ್ದ. ಮಹಾಭಾರತದಲ್ಲಿ ಭೀಮನ ಪಾತ್ರವು ಪ್ರತ್ಯೇಕವಾಗಿದೆ. ಯಾಕಂದ್ರೆ ಅವನು ಪರಾಕ್ರಮಿಯೂ ಹೌದು, ಬಲಶಾಲಿಯೂ ಹೌದು. ಪಾಂಡವರಲ್ಲಿ ಭೀಮನ ಹೊರತುಪಡಿಸಿ ಉಳಿದವರ ಪರಾಕ್ರಮವು ಕೇವಲ ಕುರುಕ್ಷೇತ್ರ ಯುದ್ಧದಿಂದ ಮಾತ್ರ ಸಾಬೀತಾದರೆ ಭೀಮನ ಪರಾಕ್ರಮವು ಅವನು ಹುಟ್ಟಿದಾಗಿನಿಂದ ಕೊನೆಯವರೆಗೂ ಕಾಣಬಹುದು. ಅದಕ್ಕೆ ಮಹಾಭಾರತದಲ್ಲಿ ಭೀಮನನ್ನ ವೀರ ಬಲಶಾಲಿ ಎಂದು ಕರೆಯಲಾಗಿದೆ. ಸಂಸ್ಕೃತದಲ್ಲಿ ಭೀಮ ಎಂಬ ಪದದ ಅರ್ಥ ಭಯಾನಕ, ಭೀಕರ, ಪ್ರಚಂಡ ಮುಂತಾದ ಅರ್ಥಗಳಿವೆ. ಭೀಮನನ್ನ ಭೀಮಸೇನ ಎಂದು ಜನಪ್ರಿಯವಾಗಿ ಕರೆಯಲಾಗ್ತಾ ಇತ್ತು. ಅವನು ಅಸಾಧಾರಣ ಸೈನ್ಯವೊಂದಕ್ಕೆ ಸಮನಾಗಿದ್ದವನು. ಮಹಾಭಾರತದಲ್ಲಿ ಭೀಮನ ಪಾತ್ರ ಹೇಗಿದೆ? ಅವನಂತೆಯೇ ಒಂದೇ ನಕ್ಷತ್ರದಲ್ಲಿ ಜನಿಸಿದವರು ಯಾರು? ಅವನನ್ನ ಭೀಮನು ಹೇಗೆ ಸಂಹರಿಸುತ್ತಾನೆ? ದುರ್ಯೋಧನನ ತೊಡೆಯನ್ನ ಮುರಿದು ದುಶ್ಯಾಸನನ ಗುಂಡಿಗೆಯನ್ನ ಸೀಳಿ ದ್ರೌಪದಿಗೆ ಆದ ಅನ್ಯಾಯಕ್ಕೆ ತಕ್ಕ ಪ್ರತೀಕಾರವನ್ನ ಭೀಮ ಹೇಗೆ ತೀರಿಸಿಕೊಂಡನು? ಭೀಮನ ಬಲಗಳು ಮತ್ತು ಬಲಹೀನತೆಗಳೇನು? ಹೀಗೆ ಭೀಮನ ಕುರಿತ ಆಸಕ್ತಿಕರ ವಿಷಯಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಮಗೆ ತಿಳಿದ ಹಾಗೆ ಪಾಂಡವರು 5 ಮಂದಿ, ಕೌರವರು 101 ಮಂದಿ. ಈ ಪಾಂಡವ ಕೌರವರ ಮಧ್ಯೆ ಕುರುಕ್ಷೇತ್ರ ಯುದ್ಧ ಜರುಗಿತ್ತು. ಅಂತೆಯೇ ಪಾಂಡವರ ಬಗ್ಗೆ ಮಾತನಾಡೋದಾದರೆ ಪಾಂಡವರಲ್ಲಿ ಎರಡನೆಯವನೇ ಭೀಮ. ಪಾಂಡವರೆಲ್ಲ ಒಂದೇ ಗರ್ಭದಲ್ಲಿ ಜನಿಸಿದವರಲ್ಲ. ಪಾಂಡವರ ತಂದೆ ಪಾಂಡುಕುಮಾರನಿಗೆ 2 ಮಡದಿಯರು. ಮೊದಲನೇ ಅವಳು ಕುಂತಿ, ಎರಡನೇ ಅವಳೇ ಮಾದ್ರಿ. ಪಾಂಡು ರಾಜನಿಗಿದ್ದ ಮುನಿಗಳ ಶಾಪದ ಫಲವಾಗಿ ಅವನೀಗ ತನ್ನ ಮಡದಿಯರಿಬ್ಬರನ್ನ ಸೇರಿ ಸಂತಾನೋತ್ಪತ್ತಿಗೆ ಮುಂದುವರಿಯುವಂತಿರಲಿಲ್ಲ. ಇದರಿಂದ ನಿರಾಶನಾದ ಪಾಂಡುವು ಇದೇ ಯೋಚನೆಯಲ್ಲಿ ರಾಜ್ಯ ಪಾಲನೆಯ ಮೇಲೆ ಆಸಕ್ತಿಯನ್ನೇ ಕಳೆದುಕೊಂಡ. ಅವನಿಗೆ ರಾಜವೈಭೋಗ ಬೇಕೆನಿಸಲಿಲ್ಲ. ಅವನು ರಾಜ್ಯಭಾರವನ್ನ ಧೃತರಾಷ್ಟ್ರನಿಗೆ ವಹಿಸಿ ಮಡದಿಯರ ಜೊತೆ ಕಾಡಿಗೆ ತೆರಳಿದ. ಮಕ್ಕಳಾಗದ ಬಾಧೆ ಅವನನ್ನ ಹಗಲಿರುಳು ಸಹ ಕಾಡುತ್ತಿತ್ತು. ಅವನ ಚಿಂತೆಯನ್ನ ಕೇಳಿ ತಿಳಿದ ಕುಂತಿಯು ಈ ಹಿಂದೆ ತನಗೆ ದುರ್ವಾಸರಿಂದ ಸಿಕ್ಕಿದ್ದ ಮಂತ್ರೋಪದೇಶದ ವರದ ಬಗ್ಗೆ ಹೇಳಿದಳು. ಇದರಿಂದ ಹರ್ಷಗೊಂಡ ಅವನು ಕುಂತಿಗೆ ಆ ಮಂತ್ರ ಜಪಿಸಲು ಹೇಳಿದ. ಆಕೆಯ ಪ್ರಯತ್ನದಿಂದಾಗಿ ಮಾದ್ರಿಗೆ ನಕುಲ ಸಹದೇವರು ಅಶ್ವಿನಿ ದೇವತೆಗಳಿಂದ ವರವಾಗಿ ಸಿಕ್ಕರೆ ಕುಂತಿಗೆ ಇಂದ್ರನಿಂದ ಅರ್ಜುನ, ಯಮಧರ್ಮನಿಂದ ಧರ್ಮರಾಯ ಹಾಗೂ ವಾಯುವಿನಿಂದ ಭೀಮನು ವರವಾಗಿ ಬರುತ್ತಾರೆ. ಪಾಂಡುರಾಜನ ಈ 5 ಮಕ್ಕಳನ್ನ ಪಾಂಡವರು ಎಂದು ಕರೆದರು. ಈ ಭೀಮನು ವಾಯುದೇವನ ಆಶೀರ್ವಾದದಂತೆ ಕುಂತಿದೇವಿಗೆ ಜನಿಸಿದ ಮಗ. ಅಂತೆಯೇ ಭೀಮನು ಮಕ ನಕ್ಷತ್ರ ಬಹುಳ ಪಕ್ಷದ ನವಮಿಯಂದು ಜನಿಸ್ತಾನೆ. ಅಂತೆಯೇ ಇದೇ ನಕ್ಷತ್ರದಲ್ಲಿ ಇನ್ನೂ 4 ಜನಿಸಿದ್ರು. ಅವರೇ ದುರ್ಯೋಧನ, ಜರಾಸಂಧ, ಬಕಾಸುರ ಮತ್ತು ಕೀಚಕ. ಭೀಮನನ್ನ ಸೇರಿಸಿ ಈ 5 ಬಲವಂತರೇ. ವೀರತ್ವದಲ್ಲಿ ಅವರಿಗೆ ಅವರೇ ಸರಿಸಾಟಿ. ಆದರೂ ಈ 5ರಲ್ಲಿ ಭೀಮನೇ ಬಲವಂತ. ಮಹಾಭಾರತವು ಭೀಮನ ಪರಾಕ್ರಮವನ್ನ ಚಿತ್ರಿಸುವ ಅನೇಕ ಘಟನೆಗಳನ್ನ ವಿವರಿಸುತ್ತೆ. ವಾಯುದೇವನಾದ ವಾಯುವು ಕುಂತಿ ಮತ್ತು ಪಾಂಡುವಿಗೆ ಮಗುವನ್ನ ಕೊಟ್ಟಾಗ ಭೀಮನು ಜನಿಸಿದನು. ಪಾಂಡು ಮತ್ತು ಮಾದ್ರಿಯ ಮರಣದ ನಂತರ ಕುಂತಿ ತನ್ನ ಮಕ್ಕಳೊಂದಿಗೆ ಹಸ್ತಿನಾಪುರದಲ್ಲಿ ಉಳಿದುಕೊಂಡ್ಳು. ಬಾಲ್ಯದಿಂದಲೂ ಭೀಮನು ತನ್ನ ಸೋದರ ಸಂಬಂಧಿಗಳಾದ ಕೌರವರೊಡನೆ, ಅದರಲ್ಲೂ ದುರ್ಯೋಧನರೊಡನೆ ಪೈಪೋಟಿಯನ್ನ ಹೊಂದಿದ್ದನು. ದುರ್ಯೋಧನ ಮತ್ತು ಅವನ ಮಾವ ಶಕುನಿ
ಭೀಮನನ್ನ ಕೊಲ್ಲಲು ಅನೇಕ ಬಾರಿ ಪ್ರಯತ್ನಿಸಿದ್ರು. ಭೀಮನನ್ನ ವಿಷ ಹಾಕಿ ನದಿಗೆ ಎಸೆದರು. ಅಲ್ಲಿ ಭೀಮನು ನಾಗಗಳಿಂದ ರಕ್ಷಿಸಲ್ಪಟ್ಟನು ಮತ್ತು ಅವನಿಗೆ ಒಂದು ಪಾನೀಯವನ್ನ ನೀಡಲಾಯಿತು. ಅದು ಅವನನ್ನ ಅತ್ಯಂತ ಬಲಶಾಲಿ ಮತ್ತು ಎಲ್ಲಾ ವಿಷಗಳಿಂದ ಪ್ರತಿರಕ್ಷಿತನನ್ನಾಗಿ ಮಾಡಿತು. ಹೇಗಾದರೂ ಮಾಡಿ ಪಾಂಡವರನ್ನ ದೂರ ಇಡಬೇಕೆಂದು ದುರ್ಯೋಧನ ಸಂಚು ಹೂಡತೊಡಗಿದ. ಇದೇ ವಿಷಯವಾಗಿ ಖಿನ್ನನಾಗಿ ಒಂದಿನ ತನ್ನರಮನೆಯ ಪ್ರಾಂಗಣದಲ್ಲಿ ಕೌರವ ಚಿಂತಿಸುತ್ತಿದ್ದಾಗ ಶಕುನಿ ಬಂದ. ಕೌರವ, ಏನು ಯೋಚಿಸುತ್ತಿರುವೆ ಎಂದು ಕೇಳಿದನು. ಪಾಂಡವರ ಬಗ್ಗೆ, ಅವರ ಬಗ್ಗೆ ಯೋಚಿಸೋದೇನಿದೆ? ಇದು ನಮ್ಮ ರಾಜಧಾನಿ. ಇಲ್ಲಿ ಊಳಿಗದವರಂತೆ ಬಿದ್ದಿರುವವರು ಪಾಂಡವರು. ಈ ಜನರಾದರೂ ನಮ್ಮ ನೆರಳಲ್ಲಿದ್ದುಕೊಂಡು ಆ ಪಾಂಡವರನ್ನೇ ಹೊಗಳುತ್ತಾರೆ. ಅವರ ಬಗ್ಗೆ ಜನ ಮಾತನಾಡೋದು ನನ್ನ ಕಿವಿಗೆ ಬಿದ್ದಾಗ್ಲೆಲ್ಲ ಕಾದ ಸೀಸ ಹೊಯ್ದಂತಾಗುತ್ತೆ ಮಾವ. ಇದೇ ನನ್ನ ಅಸಮಾಧಾನಕ್ಕೆ ಕಾರಣ ಎನ್ನುತ್ತಾನೆ ದುರ್ಯೋಧನ. ಸರಿ, ಹಾಗಾದ್ರೆ ನಿನ್ನ ತಂದೆಗೆ ಹೇಳಿ ಅವರನ್ನ ಇಲ್ಲಿಂದ ಕೊಂಚ ದೂರವಿಡುವಂತೆ ಕೇಳಿಕೋ ಎಂದ ಶಕುನಿಯ ಮಾತಿಗೆ ನಾನು ಅದೇ ಯೋಚನೆಯಲ್ಲಿದ್ದೇನೆ. ಆದರೆ ಎಲ್ಲಿಗೆ ಅಂತ ಅವರನ್ನ ಅಟ್ಟೋದು? ಪಕ್ಕದ ವರ್ಣಾವತವಿದೆಯಲ್ಲ, ಅದು ಸಹ ಒಮ್ಮೆ ನಿಮ್ಮ ರಾಜಧಾನಿಯ ಭಾಗವೇ ಅಲ್ಲವೇ? ಅಲ್ಲಿ ಹೋಗಿ ಅವರು ಇರಲಿ. ಅದು ಸರಿಯೇ, ಆದರೆ ತಂದೆ ಒಪ್ಪುವರೇ? ಒಪ್ಪಿಸೋಣ. ದುಶ್ಯಾಸನ ಹಾಗೂ ಕರ್ಣನನ್ನ ಕರೆ ಮಂತ್ರಾಲೋಚನೆಗೆ. ನಾನು ಹೋಗಿ ನಿನ್ನ ತಂದೆಯನ್ನ ಚರ್ಚೆಗೆ ಅಣಿಗೊಳಿಸಿ ಬರುತ್ತೇನೆ ಎಂದು ಹೇಳಿ ಶಕುನಿ ಹೊರಟ. ಕೌರವ ತಕ್ಷಣ ಚುರುಕಾದ. ಕೂಡಲೇ ತಮ್ಮ ದುಶ್ಯಾಸನ ಹಾಗೂ ಮಿತ್ರ ಕರ್ಣನನ್ನ ಕರೆಸಿ ವಿಷಯ ಪ್ರಸ್ತಾಪಿಸಿದ. ಭಲೆ ಅಣ್ಣ, ಸರಿಯಾದ ನಿರ್ಧಾರ. ದುಶ್ಯಾಸನ ಸಮ್ಮತಿಸಿದ. ಹೌದು, ನನಗಂತೂ ಬಹಳ ಆಸೆ. ಪಾಂಡವರನ್ನ ಅಟ್ಟಿಬಿಡಿ ಅಲ್ಲಿಗೆ. ಕರ್ಣನಿಂದ ಮಂತ್ರಾಲೋಚನೆಗೆ ತೆರೆ ಸಿದ್ಧವಾಯಿತು. ಧೃತರಾಷ್ಟ್ರ ಬಾಯ್ಬಿಟ್ಟ. ನೀವು ಹೇಳೋದು ಸರಿಯೇ, ಆದರೆ ರಾಜಧಾನಿ ಬಿಟ್ಟು ಹೊರಡಿ ಎಂದರೆ ಅವರನ್ನ ಗಡಿಪಾರು ಮಾಡಿದಂತಾಗೋದಿಲ್ಲವೇ? ಅವರು ಹಾಗೆ ಭಾವಿಸಿದ್ರೆ? ಇದಕ್ಕೆ ಕೌರವ ಅವಸರಿಸಿದ. ಗಡಿಪಾರು ಎಂದೇನೆ ನಾನು? ಅದೂ ಸಹ ನಮ್ಮ ರಾಜಧಾನಿಯ ಭಾಗವೇ ಅಲ್ಲವೇ? ಇದರ ಉಸ್ತುವಾರಿ ಅವರಿಗಿರಲಿ ಎಂದೇ. ಹೀಗೆ ಹೇಳಿದ ಕೌರವನ ಮಾತಿಗೆ ಮಗನನ್ನಂತೂ ಈ ವಿಷಯದಲ್ಲಿ ಸುಧಾರಿಸಲು ಸಾಧ್ಯವಿಲ್ಲವೆಂದು ಮನಗಂಡ ಧೃತರಾಷ್ಟ್ರ ಒಪ್ಪಿಗೆ ಕೊಟ್ಟ. ಪಾಂಡವರಿಗೆ ಆ ಸ್ಥಾನಕ್ಕೆ ಬರುವಂತೆ ಬುಲಾವ್ ಹೋಯಿತು. ದೊಡ್ಡಪ್ಪನ ಮುಂದೆ ಪಾಂಡವರು ಸಾಲಾಗಿ ನಿಂತರು. ಮಕ್ಕಳೇ, ನಿಮಗೆ ಒಂದೇ ಕಡೆ ಇದ್ದು ಬೇಸರವಾಗಿರಬೇಕಲ್ಲವೇ? ಪಾಂಡವರು ದೊಡ್ಡಪ್ಪನ ಮಾತಿಗೆ ಬೆಪ್ಪಾಗಿ ಮುಖ ನೋಡಿಕೊಂಡ್ರು. ವರ್ಣಾವತವು ನಮ್ಮ ಜಾಗವೇ, ನೀವೇಕೆ ಅಲ್ಲಿ ಹೋಗಿ ವಾಸ್ತವ್ಯ ಹೂಡಿ ಕೊಂಚ ದಿನ ತಂಗಬಾರದು? ನಿಮಗೆ ಬೇಕಾದ ಸೌಕರ್ಯವೆಲ್ಲ ಮಾಡಿಯಾಗಿದೆ. ಸ್ಥಳ ಬದಲಾವಣೆಯಿಂದ ಮೈಮನಸ್ಸು ಹಗುರವಾಗುತ್ತೆ. ಏನಂತೀರಿ? ದೊಡ್ಡಪ್ಪನ ಮಾತುಗಳಲ್ಲಿ ಎಷ್ಟೇ ಪ್ರೀತಿ ವಾತ್ಸಲ್ಯವಿದ್ರೂ ಆ ಮಾತುಗಳಿಗೆ ಬೇಕಿರೋದು ನಮ್ಮ ಮೌನದ ಒಪ್ಪಿಗೆಯೇ ಹೊರತು ನಮ್ಮ ಅಭಿಪ್ರಾಯಗಳಲ್ಲ ಎಂದು ಅರಿತಿದ್ದ ಪಾಂಡವರು ಸಮ್ಮತಿಸಿದರು. ಪ್ರಯಾಣಕ್ಕೆ ಸಿದ್ಧವಾಗಲು ತಮ್ಮ ಅಂತಃಪುರದ ಕಡೆ ಹೆಜ್ಜೆ ಹಾಕಿದ್ರು. ಯಾವತ್ತೂ ಇಲ್ಲದೆ ಇವತ್ತು ದೊಡ್ಡಪ್ಪ ಹೀಗೆ ಮಾತನಾಡಲು ಕಾರಣವೇನಿರಬಹುದು? ಅರ್ಜುನ ತನಗೆ ತಾನೇ ಎಂಬಂತೆ ಹೇಳಿಕೊಂಡ. ಅರಮನೆ ಬೇರೆ ಕಟ್ಟಿದ್ದಾರಂತೆ ನಮಗಾಗಿ. ಏನೋ ದೊಡ್ಡ ಸಂಚಿರುವಂತಿದೆ. ನೀನೇ ಕಣ್ಣ ಒಪ್ಪಿಗೆ ಕೊಟ್ಟೆ, ಆಗೊಲ್ಲ ಅಂದು ಬಿಡು ಎಂದು ಭೀಮ ನುಡಿದ. ದೊಡ್ಡಪ್ಪನ ಮಾತಿಗೆ ಇಲ್ಲವೆನ್ನಲಾಗುತ್ತದೆಯೇ? ಏನೋ ಪಿತೂರಿ ಇರುವ ಬಗ್ಗೆ ನಮಗೀಗ ಖಾತ್ರಿಯಾಗಿರೋದ್ರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರಾಯ್ತು. ಧರ್ಮ ಜಾಣ್ಮೆಯಿಂದ ಮಾತನಾಡಿದ. ಹೀಗೆ ಪಾಂಡವರು ತಾಯಿ ಕುಂತಿಯ ಸಹಿತ ವರ್ಣಾವತದ ಅರಗಿನ ಮನೆಗೆ ಬಂದರು. ಇಡೀ ಅರಮನೆಯನ್ನ ಅವಲೋಕಿಸಲಾರಂಭಿಸಿದ್ರು. ಇಲ್ಲಿ ಏನೋ ವಿಚಿತ್ರ ಅನುಭವವಾಗ್ತಾ ಇದೆಯಲ್ಲ? ಅರ್ಜುನ ಶಂಕಿತನಾದವನಂತೆ ನುಡಿದ. ನಿನ್ನ ಮಾತು ನಿಜ. ಇಲ್ಲಿ ಅರಗು ಹಾಗೂ ಮೇಣದ ವಾಸನೆ ಬರುತ್ತಿದೆ ಎಂದು ಭೀಮ ಹೇಳಿದ. ಯಾರಿಗೊತ್ತು, ನಮ್ಮನ್ನ ಜೀವಂತ ಸುಟ್ಟು ಬಿಡಲು ಕೌರವ ಯೋಚಿಸಿರಬಹುದು. ವಿದುರ ಬರುವಾಗ ಎಚ್ಚರಿಸಲಿಲ್ಲವೇ? ಧರ್ಮನು ವಿದುರನ ಬುದ್ಧಿ ಮಾತನ್ನ ಸ್ಮರಿಸಿಕೊಂಡ. ಇಡೀ ಅರಮನೆಯನ್ನ ಮೇಣದಲ್ಲಿ ಕಟ್ಟಲಾಗಿತ್ತು. ಸಾಲದಕ್ಕೆ ಉಳಿದುಕೊಳ್ಳಲು ಅದೇ ಅರಮನೆಯನ್ನೇ ಪಾಂಡವರಿಗೆ ನೀಡಲಾಗಿತ್ತು. ಇದರಿಂದ ಖಂಡಿತ ಮುಂದೆ ಅಪಾಯ ಇದ್ದೇ ಇದೆ ಎಂದು ಅರಿತ ಪಾಂಡವರು ಅಲ್ಲಿಗೆ ಬಂದ ಗಳಿಗೆಯಿಂದಲೇ ಜಾಗೃತರಾದರು. ಮನೆ ಕಟ್ಟಲು ಬಂದಿದ್ದ ಆಳುಗಳಲ್ಲದೆ ಪಾಂಡವರ ಯೋಗಕ್ಷೇಮ ವಿಚಾರಿಸಲು ಒಬ್ಬ ಸೇವಕನನ್ನ ಸಹ ನೇಮಿಸಲಾಗಿತ್ತು. ಪಾಂಡವರೀಗ ಎಚ್ಚರಿಕೆಯ ಹೆಜ್ಜೆ ಇಡಬೇಕಿತ್ತು. ಅರಮನೆಗೆ ಯಾವಾಗ ಬೇಕಾದರೂ ಕೌರವರಿಂದ ನೇಮಿತರಾದ ಸಂಚುಗಾರರು ಬೆಂಕಿ ತಗುಲಿಸಬಹುದು. ಪಾರಾಗಲು ಉಪಾಯವಾದ ಮಾರ್ಗವನ್ನ ರೂಪಿಸುವಲ್ಲಿ ಪಾಂಡವರು ನಿರತರಾದರು. ಅರ್ಜುನ, ಭೀಮರು ನೆಲಮಾಳಿಗೆಯ ಮೂಲಕ ಒಂದು ದಾರಿಯನ್ನ ಕೊರೆದು ಹೊರಗಡೆ ಪಾರಾಗಲು ದಾರಿ ಮಾಡಿಕೊಂಡ್ರು. ಈ ಮೊದಲೇ ಅಲ್ಲಿ ಹುರುಕು ಮುರುಕಾಗಿದ್ದ ಒಂದು ದಾರಿಯಲ್ಲಿ ಸಾಗಿ ಅದು ಎಲ್ಲಿ ಬಾಯಿ ತೆರೆದುಕೊಳ್ಳುತ್ತದೆ ಎಂದು ಪತ್ತೆ ಹಚ್ಚಲು ಅವರು ಹಲವು ಸಲ ಆ ಮಾರ್ಗದ ಮೂಲಕ
ಮೂಲಕ ಹೋಗ್ಬೇಕಾಗಿತ್ತು. ಬೆಳಗಿನ ಸಮಯದಲ್ಲಿ ಹೊರಹೊರಟ ಪಾಂಡವರನ್ನ ಗಮನಿಸಿದ ಜನ ಅವರು ಬಹುಶಃ ಬೇಟೆಗೆ ಹೋಗ್ತಿರ್ಬೇಕೆಂದು ಭಾವಿಸ್ತಿದ್ರು. ಹೀಗೆ ಹೇಳಬೇಕಂದ್ರೆ ಅವರು ಕಂಡುಹಿಡಿದ ಈ ಕಳ್ಳ ಮಾರ್ಗವು ಅರಮನೆಯ ನೆಲಮಾಳಿಗೆಯಿಂದ ಊರಾಚೆಗಿನ ಕಾಡಿಗೆ ತೆರೆದುಕೊಂಡಿತ್ತು. ಇದು ಎಷ್ಟು ದೂರ ಹೋಗುತ್ತೆ ಎಂದು ಪತ್ತೆ ಹಚ್ಚಲು ಅವರು ಆ ಮಾರ್ಗದಲ್ಲಿ ಓಡಾಡಿ ದೂರವನ್ನ ಲೆಕ್ಕ ಹಾಕಿ ಬರುತ್ತಿದ್ರು. ಕಾಡು ದಾರಿ ಆದ್ರಿಂದ ತಪ್ಪಿಸಿಕೊಳ್ಳಲು ಸೂಕ್ತವಲ್ಲ, ಹೀಗಾಗಿ ಪಾರಾಗಲು ಹೊಸ ಮಾರ್ಗವನ್ನ ಕೊರೆಯಬೇಕಿತ್ತು. ಅರ್ಜುನ ಮತ್ತು ಭೀಮ ಅರಮನೆಯಲ್ಲಿದ್ದಷ್ಟು ದಿನ ರಹಸ್ಯ ಮಾರ್ಗವೊಂದನ್ನ ಕೊರೆದ್ರು. ಅದು ಸಹ ನೆಲಮಾಳಿಗೆಯಿಂದ ಪಕ್ಕದ ಊರಿಗೆ ಹೋಗುವ ಮಾರ್ಗ. ಎರಡು ಮಾರ್ಗಗಳಲ್ಲಿ ಇದೇ ಸರಿಯಾದ ಮಾರ್ಗ ಎಂದು ಖಚಿತಪಡಿಸಿಕೊಂಡ್ರು. ದಿನೇ ದಿನೇ ಕಾದ ಅವರಿಗೆ ಆಪತ್ತಿನ ಯಾವ ಸೂಚನೆಯೂ ಸಿಗ್ಲಿಲ್ಲ. ಕೌರವನ ಆಳುಗಳು ಸಹ ಅವರ ಪಾಡಿಗೆ ಅವರಿದ್ರು. ಈ ಅರಮನೆಗೆ ಬೆಂಕಿ ತಗುಲಿಸೋದೇ ಸರಿ ಅನ್ಸುತ್ತೆ. ಕೌರವನ ಆಳುಗಳು ಸತ್ರೆ ಭೂಭಾರ ಕಡಿಮೆ ಆದಂತೆ ಅಷ್ಟೇ ಎಂದು ಧರ್ಮನು ನಕ್ಕ. ಉಳಿದ ಪಾಂಡವರು ತಲೆದೂಗಿದ್ರು. ಆ ರಾತ್ರಿ ಅರಮನೆಯಿಂದ ತಪ್ಪಿಸಿಕೊಳ್ಳಲು ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡರು. ರಾತ್ರಿ ಆಗೋದನ್ನೇ ಕಾದರು. ಭೀಮನನ್ನ ಬಿಟ್ಟು ಉಳಿದ ಪಾಂಡವರು ತಾಯಿ ಕುಂತಿಯೊಂದಿಗೆ ನೆಲಮಾಳಿಗೆಯ ರಹಸ್ಯ ದಾರಿಯ ಪ್ರವೇಶದಲ್ಲಿ ನಿಂತು ಸಜ್ಜಾದ್ರು. ಯೋಜನೆಯಂತೆ ಆ ರಾತ್ರಿ ಅರಮನೆಗೆ ಭೀಮನೇ ಬೆಂಕಿ ತಗುಲಿಸಿದ. ನೋಡುತ್ತಿದ್ದ ಹಾಗೆ ಅರಗಿನ ಮನೆ ಹೊತ್ತಿ ಉರಿಯಿತು. ಪಾಂಡವರೊಬ್ಬರೊಬ್ಬರೇ ಸುರಕ್ಷಿತವಾಗಿ ತಾಯಿ ಕುಂತಿಯ ಜೊತೆ ಪಾರಾದ್ರು. ಸುರಂಗ ಮಾರ್ಗದಲ್ಲಿ ಬೀಸು ಹೆಜ್ಜೆ ಹಾಕಿ ನಡೆದ್ರು. ರಹಸ್ಯ ಮಾರ್ಗವು ಬಹಳ ದುರ್ಗಮವಾಗಿತ್ತು. ಭೀಮ ಬೆಳಕು ಬಿಡುತ್ತಾ ಅವರ ಮುಂದೆ ಹೋದರೆ ಉಳಿದವರೆಲ್ಲ ಪಂಜಿನ ನೆರಳನೋಪಾದಿಯಲ್ಲಿ ಅವನ ಹಿಂದೆ ನಡೆದ್ರು. ಸರಿ ಹೊತ್ತಿನಲ್ಲಿ ಇಂಥ ಅವಸ್ಥೆ ಬಂದೊದಗಿದ್ದಕ್ಕೆ ಕುಂತಿ ಬಹಳ ಮರುಗಿದಳು. ಈ ವನವಾಸವು ತನಗೂ ತನ್ನ ಮಕ್ಕಳಿಗೂ ಬಂದ ಬಳುವಳಿಯೇನೋ ಎಂದು ಕಣ್ಣೀರು ಹಾಕಿದಳು. ದುರ್ಗಮ ಹಾದಿ ಕೊನೆಗೊಳ್ಳುತ್ತಿದ್ದಂತೆ ರಸ್ತೆಯು ಮುಂದೆ ಏಕಚಕ್ರಾಪುರ ಎಂಬ ನಗರಕ್ಕೆ ತೆರೆದುಕೊಳ್ಳಲಿತ್ತು. ನಡೆದು ಸುಸ್ತಾದಾಗ ಭೀಮನು ತಾಯಿ, ಅಣ್ಣ ಹಾಗೂ ತಮ್ಮಂದಿರನ್ನ ತನ್ನ ಬಲಿಷ್ಠವಾದ ಎರಡು ತೋಳುಗಳ ಮೇಲೆ ಹೊತ್ತು ಸಾಗಿದನು. ಕತ್ತಲು ಗಾಢವಾಗ್ತಿದ್ದ ಹಾಗೆ ಸುಸ್ತಾಗಿ ಅವನ ತೋಳಿನ ಮೇಲೆಯೇ ಮೈ ಮರೆತು ಮಲಗಿದ್ದ ತಾಯಿ ಹಾಗೂ ಸಹೋದರರನ್ನ ಜೋಪಾನವಾಗಿ ಕೆಳಗಿನ ಹುಲ್ಲು ಹಾಸಿನ ಮೇಲೆ ಮಲಗಿಸಿ ತಾನು ಕಾವಲಿಗೆ ನಿಂತ. ಪಾಂಡವರು ಭೀಮನೊಂದಿಗೆ ಅರಮನೆಯಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಈ ಘಟನೆ ನಂತರ ಪಾಂಡವರು ಮತ್ತು ಅವರ ತಾಯಿ ಕುಂತಿ ಹಸ್ತಿನಾಪುರದಲ್ಲಿ ಮಾರುವೇಷದಲ್ಲಿ ಅಡಗಿಕೊಳ್ಳಲು ನಿರ್ಧರಿಸಿದರು. ಈ ಅವಧಿಯಲ್ಲಿ ಭೀಮನು ಬಕಾಸುರ ಮತ್ತು ಹಿಡಿಂಬ ಸೇರಿದಂತೆ ಅನೇಕ ರಾಕ್ಷಸರನ್ನ ಕೊಂದನು. ಅಲ್ಲಿ ಹಿಡಿಂಬನ ತಂಗಿ ಹಿಡಿಂಬೆಯು ಭೀಮನಿಗೆ ಮನಸೋತು ಅವರ ಕಲ್ಯಾಣವಾಗುತ್ತದೆ. ಭೀಮನಿಗೆ 3 ಹೆಂಡತಿಯರು. ಹಿಡಿಂಬನ ರಾಕ್ಷಸಿ ಸಹೋದರಿ ಹಿಡಿಂಬಿ, ಕುಂತಿಯ ತಪ್ಪು ತಿಳುವಳಿಕೆಯಿಂದ 5 ಪಾಂಡವರನ್ನ ಮದುವೆಯಾದ ದ್ರೌಪದಿ ಮತ್ತು ಕಾಶಿ ಸಾಮ್ರಾಜ್ಯದ ರಾಜಕುಮಾರಿ ವಲಂಧರ. ಇನ್ನು ಘಟೋತ್ಕಚ, ಸುತಸೋಮ ಮತ್ತು ಸಾವರ್ಗ ಇವರು 3 ಪುತ್ರರು. ಭೀಮನು ತನ್ನ ತಂದೆಯಾದ ವಾಯುವಿನಂತೆಯೇ ಶಕ್ತಿಶಾಲಿಯಾಗಿದ್ದವನು. ಹನುಮಂತನು ವಾಯುವಿನ ಮಗನಾಗಿದ್ದರಿಂದ ಭೀಮ ಮತ್ತು ಹನುಮಂತನು ಸ್ವರ್ಗೀಯ ಸಹೋದರರಾಗಿದ್ರು. ಇತ್ತ ಕುಂತಿ ಮತ್ತು ಪಾಂಡವರು ಕೊಲೆಯ ಸಂಚಿನಿಂದ ತಪ್ಪಿಸಿಕೊಂಡ ನಂತರ ಅಜ್ಞಾತ ವಾಸದಲ್ಲಿ ವಾಸಿಸುತ್ತಿದ್ದರು. ಅವರು ಏಕಚಕ್ರ ಅಥವಾ ಕೈವಾರದಲ್ಲಿ ತಂಗಿದ್ದಾಗ ಬಕಾಸುರ ಎಂಬ ರಾಕ್ಷಸನನ್ನ ಅವರು ಕಂಡರು. ಅವನು ತಮ್ಮ ಗ್ರಾಮದ ಸದಸ್ಯರು ಮತ್ತು ಅವರ ಆಹಾರಗಳನ್ನ ತಿನ್ನುವ ಮೂಲಕ ಜನರನ್ನ ತೊಂದರೆಗೊಳಿಸುತ್ತಿದ್ದನು. ಬಲಿಷ್ಠನಾದ ಭೀಮನು ತನ್ನ ಪರಾಕ್ರಮವನ್ನ ಮುನ್ನೆಲೆಗೆ ತಂದು ಬಕಾಸುರನನ್ನ ಕೊಂದನು. ಭೀಮ, ದುರ್ಯೋಧನ, ಜರಾಸಂಧ, ಕೀಚಕ ಮತ್ತು ಬಕಾಸುರ ಇವರೆಲ್ಲ ಒಂದೇ ಬಗೆಯ ಶಕ್ತಿ ಸಾಮರ್ಥ್ಯ ಹೊಂದಿ ಜನಿಸಿದವರು. ಹೀಗಾಗಿ ಬಲದಲ್ಲಿ ಇವರೆಲ್ಲ ಸರಿಸಮರೇ ಆಗಿದ್ದು ಇದರಲ್ಲಿ ಯಾರು ಮೊದಲು ಇನ್ನೊಬ್ಬರನ್ನ ಕೊಲ್ಲುವರು ಅವರೇ ಮುಂದೆ ಉಳಿದ ಇತರರನ್ನ ಸಹ ಸಂಹರಿಸುವರೆಂಬ ವಿಧಿ ಸಂಕಲ್ಪವಿತ್ತು. ಈ 5ರಲ್ಲಿ ಭೀಮನೇ ಜಗಜ್ಜಟ್ಟಿಯೂ ಕೃಷ್ಣನ ಸಂಬಂಧಿಯೂ ಹಾಗೂ ಧರ್ಮಜನೂ ಆಗಿದ್ರಿಂದ ಮೊದಲು ಬಕಾಸುರನನ್ನ ತಾನೇ ವಧಿಸಿದ ಭೀಮನು ಮುಂದೆ ಉಳಿದವರನ್ನ ಸಹ ತಾನೇ ಸಂಹಾರ ಮಾಡಿದ. ನಂತರ ಪಾಂಡವರು ವರ್ಣಾವತದ ಅರಗಿನ ಅರಮನೆಯಿಂದ ಪಾರಾಗಿ ಏಕಚಕ್ರಾಪುರಕ್ಕೆ ಬಂದಾಗ ದೃಪದ ರಾಜಕುಮಾರಿ ದ್ರೌಪದಿಯ ಸ್ವಯಂವರದಲ್ಲಿ ಭಾಗವಹಿಸಿದ್ರು. ಅರ್ಜುನನ ನೇತೃತ್ವದಲ್ಲಿ ಪಾಂಡವರು ಸ್ವಯಂವರದಲ್ಲಿ ಯಶಸ್ವಿಯಾದರು. ಆದರೆ ಇಲ್ಲಿ ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನನೊಬ್ಬನೇ ಆ ಮತ್ಸ್ಯ ಯಂತ್ರವನ್ನ ಭೇದಿಸಿ ಸವಾಲು ಗೆದ್ದು ದ್ರೌಪದಿಯನ್ನ ವರಿಸಿದ್ದು. ಮುಂದೆ ತಮ್ಮ ತಾಯಿಯ ಆಶಯದಂತೆ 5ರು ಸಹ ದ್ರೌಪದಿಯನ್ನ ವಿವಾಹವಾದರು. ನಂತರದ ಹಂತದಲ್ಲಿ ಭೀಮನು ಕಾಶಿಯ ರಾಜನ ಮಗಳು ವಲಂಧರ ರಾಜಕುಮಾರಿಯನ್ನ ವಿವಾಹವಾದನು ಮತ್ತು ಸಾವರ್ಗ ಎಂಬ ಮಗನನ್ನ ಪಡೆದನು. ಭೀಮನ 3 ಪುತ್ರರಲ್ಲಿ ಸಾವರ್ಗ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಸುತಸೋಮನು ಅಶ್ವತ್ಥಾಮನಿಂದ ಕೊಲ್ಲಲ್ಪಟ್ಟ ಮತ್ತು ಘಟೋತ್ಕಚನು ಕರ್ಣನಿಂದ ಕೊಲ್ಲಲ್ಪಟ್ಟನು. ಮುಂದೆ ರಾಜಾಸೂಯಕ್ಕಾಗಿ ಭೀಮನು ಜರಾಸಂಧನನ್ನ ಸಂಹರಿಸುತ್ತಾನೆ.
ಯುಧಿಷ್ಠಿರನು ಇಂದ್ರಪ್ರಸ್ಥದ ಚಕ್ರವರ್ತಿಯಾದಾಗ ರಾಜಾಸೂಯ ಯಜ್ಞಕ್ಕಾಗಿ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ತನ್ನ 4 ಕಿರಿಯ ಸಹೋದರರನ್ನ ವಿವಿಧ ದಿಕ್ಕುಗಳಲ್ಲಿ ಕಳಿಸಿದನು. ಪೂರ್ವದವರು ಆನೆಗಳ ಹಿಂಬದಿಯಿಂದ ಹೋರಾಡಲು ಮತ್ತು ಬರಿಯ ತೋಳುಗಳಿಂದ ಹೋರಾಡಲು ನುರಿತವರು ಎಂದು ಭೀಷ್ಮ ಭಾವಿಸಿದ್ರಿಂದ ಭೀಮನನ್ನ ಪೂರ್ವಕ್ಕೆ ಕಳಿಸಲಾಯಿತು. ಆ ಪ್ರದೇಶದಲ್ಲಿ ಯುದ್ಧಗಳನ್ನ ಮಾಡಲು ಭೀಮನು ಅತ್ಯಂತ ಆದರ್ಶ ವ್ಯಕ್ತಿ ಎಂದು ಅವನು ಪರಿಗಣಿಸಿದನು. ಹೀಗೆ ಮಹಾಭಾರತವು ಭೀಮನಿಂದ ವಶಪಡಿಸಿಕೊಂಡ ಇಂದ್ರಪ್ರಸ್ಥದ ಪೂರ್ವಕ್ಕೆ ಹಲವಾರು ರಾಜ್ಯಗಳನ್ನ ಉಲ್ಲೇಖಿಸುತ್ತದೆ. ಪ್ರಮುಖ ಯುದ್ಧಗಳಲ್ಲಿ ಅವನ ಹೋರಾಟಗಳು ಸೇರಿವೆ. ಮಗಧ ಸಾಮ್ರಾಜ್ಯದ ಜರಾಸಂಧ ಯುಧಿಷ್ಠಿರನು ರಾಜಾಸೂಯ ಯಜ್ಞವನ್ನ ಮಾಡಲು ನಿರ್ಧರಿಸಿದಾಗ ಜರಾಸಂಧನು ಯುಧಿಷ್ಠಿರನ ಮುಂದೆ ಮೊದಲ ಅಡಚಣೆಯಾಗಿದ್ದನು. ಜರಾಸಂಧನು ಪ್ರಬಲ ಯೋಧನಾಗಿದ್ದರಿಂದ ಪಾಂಡವರಿಗೆ ಅವನನ್ನ ಅಲ್ಲಿಂದ ನಿರ್ನಾಮ ಮಾಡುವುದು ಅತ್ಯಂತ ಅಗತ್ಯ ಇತ್ತು. ಭಗವಾನ್ ಕೃಷ್ಣ, ಭೀಮ ಮತ್ತು ಅರ್ಜುನರು ಬ್ರಾಹ್ಮಣರ ವೇಷದಲ್ಲಿ ಮಗಧಕ್ಕೆ ಪ್ರಯಾಣಿಸಿ ಜರಾಸಂಧನನ್ನ ಭೇಟಿಯಾದರು. ಔಪಚಾರಿಕ ಸಭೆಯ ನಂತರ ಜರಾಸಂಧ ಅವರ ಉದ್ದೇಶಗಳ ಬಗ್ಗೆ ವಿಚಾರಿಸಿದನು. ಕೃಷ್ಣ, ಭೀಮ ಮತ್ತು ಅರ್ಜುನ ತಮ್ಮ ನಿಜವಾದ ಗುರುತನ್ನ ಬಹಿರಂಗಪಡಿಸಿದರು. ಶ್ರೀಕೃಷ್ಣನು ಜರಾಸಂಧನಿಗೆ ದ್ವಂದ್ವ ಯುದ್ಧಕ್ಕೆ ಸವಾಲು ಹಾಕಿದನು ಮತ್ತು ಯಾವುದೇ ಒಬ್ಬ ಯುದ್ಧಕೋರನನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನ ಅವನಿಗೆ ನೀಡಿದನು. ಜರಾಸಂಧನು ಭೀಮನನ್ನ ದ್ವಂದ್ವ ಯುದ್ಧಕ್ಕೆ ಆರಿಸಿಕೊಂಡನು. ಭೀಮ ಮತ್ತು ಜರಾಸಂಧ ಇಬ್ಬರು ನಿಪುಣ ಕುಸ್ತಿಪಟುಗಳು. ದ್ವಂದ್ವ ಯುದ್ಧವು ಹಲವಾರು ದಿನಗಳವರೆಗೆ ಮುಂದುವರಿಯಿತು ಮತ್ತು ಇಬ್ಬರು ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ. ಕೃಷ್ಣನ ವೈರಿಯಾದ ಜರಾಸಂಧನನ್ನ ಸುದೀರ್ಘ ದ್ವಂದ್ವ ಯುದ್ಧದ ನಂತರ ಭೀಮನು ಸೋಲಿಸಿದನು. ಜರಾಸಂಧನು ಸಹ ಅಸಮಬಲ ವೀರನೇ ಆಗಿದ್ದ. ಅವನನ್ನ ಎಷ್ಟು ಸಲ ಸಿಗಿದರೂ ಸಹ ಕೂಡಿಕೊಂಡು ಅವನು ಮತ್ತೆ ಹುಟ್ಟಿ ಬರುತ್ತಿದ್ದ. ಇವನನ್ನ ಸಂಹರಿಸುವ ಬಗೆ ಹೇಗೆಂದು ಯೋಚಿಸಿದ ಭೀಮನು ಮಾರ್ಗದರ್ಶನಕ್ಕಾಗಿ ಕೃಷ್ಣನನ್ನ ನೋಡಿದಾಗ ಕೃಷ್ಣನು ಒಂದು ಕೊಂಬೆಯನ್ನ ಆರಿಸಿ ಮತ್ತು ಅದನ್ನ 2 ಭಾಗಗಳಾಗಿ ವಿಂಗಡಿಸಿ ಮತ್ತು ಭಾಗಗಳನ್ನ ವಿರುದ್ಧ ದಿಕ್ಕಿನಲ್ಲಿ ಎಸೆದನು. ಅದರಂತೆಯೇ ಜರಾಸಂಧನನ್ನ ಸಹ ಉದ್ದುದ್ದ ಸೀಳಿದ ಭೀಮನು ಅವನ ದೇಹದ ಒಂದೊಂದು ಭಾಗವನ್ನ ಪರಸ್ಪರ ವಿರುದ್ಧ ದಿಕ್ಕಿಗೆಸೆದು ಹೊದೆ ಮಾಡಿದ. ಕರ್ಣನ ಜೊತೆಗಿನ ಭೀಮನ ಸಂಬಂಧದ ಬಗ್ಗೆ ಹೇಳೋದಾದರೆ ಭೀಮನು ಅಂಗರಾಜ್ಯಕ್ಕೆ ಬಂದಾಗ ಕರ್ಣನು ಮೈತ್ರಿ ಮಾಡಿಕೊಳ್ಳಲು ಒಪ್ಪಲಿಲ್ಲ. ಇದರಿಂದಾಗಿ ಭೀಮ ಮತ್ತು ಕರ್ಣರ ನಡುವೆ ಭಯಂಕರ ಯುದ್ಧ ನಡೆಯಿತು. ಪ್ರತಿಯೊಬ್ಬರು ತಮ್ಮ ಕೆಲವು ಪ್ರಮುಖ ಆಯುಧಗಳನ್ನ ಪರಸ್ಪರ ಬಳಸಿ ಹೋರಾಡಿದರು. ಬಲಶಾಲಿಯಾದ ಭೀಮನು ಕರ್ಣನ ಧನುಸ್ಸನ್ನ ಮುರಿದನು. ಕೊನೆಗೆ ಕರ್ಣನು ಭೀಮನಿಂದ ಸೋತನು. ಕರ್ಣನೆಷ್ಟೇ ಶೌರ್ಯವಂತನಾದರೂ ಇಲ್ಲಿ ರುದ್ರಾಂಶ ಸಂಭೂತನಾದ ಭೀಮನನ್ನ ಅವನಿಗೆ ಗೆಲ್ಲಲಾಗಲಿಲ್ಲ. ಇದು ಭೀಮನಲ್ಲಿದ್ದ ಅಸಾಧ್ಯ ಶಕ್ತಿಗೊಂದು ಉತ್ತಮ ಹಾಗೂ ಅಪರೂಪದ ಉದಾಹರಣೆ. ಭೀಮನೆಷ್ಟೇ ಬಲಶಾಲಿ ಆದರೂ ಅವನಲ್ಲಿ ಸ್ವಭಾವತಃ ಅಂತರ್ಗತವಾಗಿದ್ದ ಅಹಂಕಾರ ಹಾಗೂ ತಾನೇ ಶ್ರೇಷ್ಠನೆಂಬ ಅಹಂಭಾವವು ಅವನನ್ನ ಒಮ್ಮೆ ಪೇಚಿಗೆ ಸಿಲುಕಿಸಿದ್ದು ಸಹ ಉಂಟು. ವನವಾಸ ಮುಗಿಯುವ ಹಂತದಲ್ಲಿ ಹೆಚ್ಚುವರಿ ಶಕ್ತಿ ಸಂಪಾದನೆಗಾಗಿ ಹೊರಟ ಭೀಮನು ದ್ರೌಪದಿ ಆಸೆ ಪಟ್ಟಳೆಂಬ ಕಾರಣಕ್ಕೆ ಸೌಗಂಧಿಕ ಹೂವನ್ನ ತರಲು ಹೋದ ಬಗ್ಗೆ ನಿಮಗೂ ಸಹ ಗೊತ್ತಿರಬಹುದು. ಅವನು ಸೌಗಂಧಿಕ ಪುಷ್ಪವನ್ನ ಹುಡುಕುತ್ತಿರುವಾಗ ದಾರಿಯಲ್ಲಿ ಬಿದ್ದಿದ್ದ ಕೋತಿಯೊಂದನ್ನ ನೋಡಿದನು. ಅದರ ಉದ್ದನೆಯ ಬಾಲವು ಅಲ್ಲಿನ ಅಷ್ಟು ಪ್ರದೇಶವನ್ನ ಚಾಚಿ ಹಬ್ಬಿತ್ತು. ಭೀಮನು ಹೆಮ್ಮೆಯಿಂದ ಕೋತಿಯನ್ನ ತನ್ನ ದಾರಿ ತಡೆದು ಬಾಲವನ್ನ ಸರಿಸಲು ಕೇಳಿದನು. ಆದರೆ ಕೋತಿ ಮಿಸುಕಾಡಲಿಲ್ಲ. ತನ್ನ ದಾರಿಗೆ ಅಡ್ಡಮಲಗಿದ್ದ ಮುದಿ ಕೋತಿಯ ಬಗ್ಗೆ ಭೀಮ ಸಿಡಿಸಿಡಿಯಾದ. ಅವನ ಕೋಪ ನೋಡಿದ ಆ ಕಪಿಯು, ಅಯ್ಯ, ನನಗೂ ವಯಸ್ಸಾಯಿತು, ಬಾಲ ಎತ್ತಿಡಲು ಸಹ ನನ್ನಿಂದಾಗದು. ನೀನಾದರೂ ಅಸಾಧ್ಯ ವೀರನಂತೆ ಕಾಣುತ್ತಿರುವೆ. ದಯಮಾಡಿ ನೀನೇ ಅದನ್ನ ಸರಿಸಿ ಹೋಗು ಎಂದು ಹೇಳಿತು. ಎಲ್ಲಾ ಕೋತಿಯೇ ಎಂದು ಬೈದುಕೊಂಡ ಭೀಮನು ಅದರ ಬಾಲ ಇರಿಸಲು ಮುಂದಾದಾಗ ಅವನಿಂದ ಎಷ್ಟೇ ಪಾಡು ಪಟ್ಟರೂ ಸಹ ಅದರ ಬಾಲವನ್ನ ಅಲುಗಾಡಿಸಲು ಸಹ ಆಗ್ಲಿಲ್ಲ. ಸೋತು ಆಶ್ಚರ್ಯಗೊಂಡ ಅವನು ಕೋತಿಯನ್ನ ಕೈಜೋಡಿಸಿ ಕ್ಷಮೆ ಕೇಳ್ತಾನೆ. ಕೋತಿಯು ತನ್ನ ನಿಜ ಸ್ವರೂಪವನ್ನ ಬಹಿರಂಗಪಡಿಸಿತು. ಆ ಕೋತಿ ಬೇರ್ಯಾರೂ ಆಗಿರದೆ ರಾಮವಂಟನಾದ ಹನುಮನೇ ಆಗಿದ್ದ. ಅಸಲಿಗೆ ಈ ಹನುಮಾನ್ ಭೀಮನ ಸಹೋದರನೇ. ಇಬ್ಬರು ವಾಯುವಿನ ಮಕ್ಕಳಾಗಿದ್ರು. ಭೀಮನನ್ನ ಹರಸಿ ಅವನಿಗೆ ಶಕ್ತಿಯ ಬಲ ತುಂಬುವ ಸಲುವಾಗಿಯೇ ಆಂಜನೇಯ ಹೀಗೆ ಮಾರುವೇಷದಲ್ಲಿ ಅಲ್ಲಿಗೆ ಬಂದಿದ್ದ. ಭೀಮನು ಹೆಚ್ಚಿನ ಶಕ್ತಿಯ ರೂಪದಲ್ಲಿ ಹನುಮಂತನ ಆಶೀರ್ವಾದವನ್ನ ಈ ರೀತಿಯಾಗಿ ಪಡೆದನು. ವನವಾಸ ಮುಗಿದಾಗ ಮುಂದಿನ ಅಜ್ಞಾತವಾಸದಲ್ಲಿ ಪಾಂಡವರು ವೇಷ ಮರೆಸಿಕೊಂಡು ಒಂದಿಡೀ ವರ್ಷ ಕಳೆಯಬೇಕಿತ್ತು. ಪಾಂಡವರು ಶೌರ್ಯ ಸಾಹಸಗಳಲ್ಲಿ ಭೂಲೋಕವನ್ನೇ ಎದುರಿಸಬಲ್ಲವರಾದರೂ ಅವರು ಪರಿಸ್ಥಿತಿಗಳ ಕೈಗೊಂಬೆಗಳಾಗಿದ್ರು. ತಾನೆಷ್ಟೇ ಬಲಶಾಲಿ ಆದರೂ ಸಹ ಮಾನವನು ಸಂದರ್ಭಗಳ ಪ್ರತಿಕೂಲತೆಗೆ ಶರಣಾಗಲೇಬೇಕೆನ್ನುವ ಹಾಗೆ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿಯ ಮರದ ಮೇಲಿಟ್ಟು ಸಾಧಾರಣ ವ್ಯಕ್ತಿಗಳಂತೆ ವಿರಾಟನ ಆಸ್ಥಾನದ ಕಡೆಗೆ ಬಂದಿದ್ದರು. ಪಾಂಡವರೊಬ್ಬರೊಬ್ಬರು ಒಂದೊಂದು ವೇಷದಲ್ಲಿ ವಿರಾಟನ ಬಳಿಗೆ ಬಂದಂತೆ
ಅಡುಗೆ ಮಾಡುವ ವಲ್ಲಭನಾಗಿ ಭೀಮ ವಿರಾಟನ ಆಸ್ಥಾನಕ್ಕೆ ಬಂದು ಸೇರಿದ. ಪಾಂಡವರು ಅವನನ್ನ ಜಯಂತ ಎಂದು ಕರೆದರು. ಭೀಮನು ತನ್ನ ಅಸಾಧ್ಯ ಪ್ರಮಾಣದ ಹಸಿವಿನಿಂದ ಹೆಸರುವಾಸಿಯಾಗಿದ್ದವನು. ಕೆಲವೊಮ್ಮೆ ಪಾಂಡವರು ಸೇವಿಸುವ ಒಟ್ಟು ಆಹಾರದ ಅರ್ಧವನ್ನ ಅವನೇ ತಿನ್ನುತ್ತಿದ್ದನು. ಈ ಹಿಂದೆ ಏಕಚಕ್ರಾಪುರದಲ್ಲಿ ಅವರು ಕೆಲಕಾಲ ಬಡ ಬ್ರಾಹ್ಮಣರ ಹಾಗೆ ವೇಷ ಮರೆಸಿಕೊಂಡು ಭಿಕ್ಷಾಟನೆ ಮಾಡಿ ಜೀವಿಸಬೇಕಾಗಿ ಬಂದಾಗಲೂ ಸಹ ಎಲ್ಲರಿಂದ ಸಂಗ್ರಹವಾಗ್ತಿದ್ದ ಒಟ್ಟು ಭಿಕ್ಷಾನ್ನದಲ್ಲಿ ಅರ್ಧ ಭೀಮನ ಪಾಲು, ಉಳಿದದ್ದು ಇತರರ ಪಾಲು ಎಂಬ ವಾಡಿಕೆ ಇತ್ತು. ವಿರಾಟನ ಸೈನ್ಯಾಧಿಕಾರಿ ಕೀಚಕನು ಸೈರೀಂದ್ರಿ ಎಂಬ ದಾಸಿಯ ಸೋಗಿನಲ್ಲಿದ್ದ ದ್ರೌಪದಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲು ಪ್ರಯತ್ನಿಸಿದನು. ಈ ವಿಷಯವನ್ನ ದ್ರೌಪದಿ ಭೀಮನಿಗೆ ತಿಳಿಸಿದಳು. ಹೆಣ್ಣು ಬಾಕನಾದ ಕೀಚಕನಿಗೆ ತಕ್ಕ ಶಾಸ್ತಿ ಕಲಿಸಲು ನಿಶ್ಚಯಿಸಿದ ಭೀಮನು ರೇಷ್ಮೆ ವಸ್ತ್ರಗಳನ್ನ ಧರಿಸಿ ಅವನ ಮುಂದೆ ಬಂದು ನಿಂತನು. ಅವನು ಭೀಮನನ್ನ ಸೈರೀಂದ್ರಿ ಎಂದು ಭ್ರಮಿಸಿ ಮುಟ್ಟಲು ಪ್ರಯತ್ನಿಸಿದ ಕ್ಷಣದಲ್ಲಿಯೇ ಭೀಮ ಅವನನ್ನ ಕೊಂದನು. ಕೀಚಕ ವಧೆಯ ಮೂಲಕವೇ ಇವರ ಅಜ್ಞಾತವಾಸದ ಅವಧಿಯೂ ಸಹ ಮುಗಿಯುತ್ತಾ ಬಂದಿತು. ಮುಂದೆ ಕೃಷ್ಣ ಸಂಧಾನ ಹಾಗೂ ಆಸ್ತಿ ಹಂಚಿಕೆಗಳ ಮಾತುಕತೆಗಳೆಲ್ಲ ವಿಫಲವಾದಾಗ ಯುದ್ಧವೇ ಅಂತಿಮವೆಂದು ತೀರ್ಮಾನವಾಯಿತು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಯುದ್ಧವು ಪ್ರಾರಂಭವಾಗುವ ಮೊದಲು ಭೀಮನು ಸತ್ಯಾಕಿಯು ಪಾಂಡವ ಪಡೆಗಳನ್ನ ತಮ್ಮ ಸೇನಾಧಿಪತಿಯಾಗಿ ಮುನ್ನಡೆಸಬೇಕೆಂದು ಸೂಚಿಸಿದನು. ಆದರೆ ಯುಧಿಷ್ಠಿರ ಮತ್ತು ಅರ್ಜುನನು ದೃಷ್ಟದುಮ್ಯನನ್ನ ಆರಿಸಿಕೊಂಡರು. ಯುದ್ಧದ 2ನೇ ದಿನದಂದು ಭೀಮನು ಕಳಿಂಗ ಸೇನೆಯನ್ನ ಎದುರಿಸ್ತಾನೆ. ಅವನು ಕಳಿಂಗ ರಾಜ ಶ್ರುತಾಯುಷನ ಮಗ ಶಕ್ರದೇವನನ್ನ ಮತ್ತು ಇಬ್ಬರು ಕಳಿಂಗ ಸೇನಾಧಿಪತಿಯಾದ ಸತ್ಯ ಮತ್ತು ಸತ್ಯದೇವನನ್ನ ಕೊಂದನು. ಏಕಲವ್ಯನ ಮಗನಾದ ಕೇತುಮತನನ್ನ ಕೂಡ ಕೊಲ್ಲುತ್ತಾನೆ. ಭೀಮನು ಕರ್ಣನಿಂದ ಸೋಲಿಸಲ್ಪಟ್ಟನು. ಆದರೆ ಕುಂತಿಯ ಪ್ರತಿಜ್ಞೆಯಾಗಿ ಅವನು ಉಳಿದುಕೊಳ್ಳುತ್ತಾನೆ. ಭೀಮನ ಮುಂಗಡವನ್ನ ಪರೀಕ್ಷಿಸಲು ದುರ್ಯೋಧನನು ಆನೆಗಳ ಸೈನ್ಯವನ್ನ ಕಳಿಸ್ತಾನೆ ಮತ್ತು ಭೀಮನು ಸೈನ್ಯವನ್ನ ಸಂಪೂರ್ಣವಾಗಿ ನಾಶಪಡಿಸ್ತಾನೆ. ಭೀಮನು 14ನೇ ದಿನದಲ್ಲಿ ಅಲಂಬುಷನನ್ನ ಸೋಲಿಸ್ತಾನೆ. ಅದೇ ದಿನ ಭೀಮನು ಕರ್ಣನನ್ನ 7 ಬಾರಿ ಸೋಲಿಸ್ತಾನೆ. 31 ದುರ್ಯೋಧನ ಸಹೋದರರು ಕೂಡ ಭೀಮನಿಂದ ಕೊಲ್ಲಲ್ಪಟ್ಟರು. ಭೀಮನು 14ನೆಯ ದಿನದ ರಾತ್ರಿ ಬಾಹ್ಲಿಕ ರಾಜ್ಯದ ರಾಜ ಬಾಹ್ಲಿಕನನ್ನ ಕೊಂದನು. ಮುಂದೆ ಭೀಮನ ಮಗ ಘಟೋತ್ಕಚನು ಕರ್ಣನಿಂದ ಕೊಲ್ಲಲ್ಪಡುತ್ತಾನೆ. ಭೀಮನು ತನ್ನ ಮಗನನ್ನ ಕರ್ಣನಿಂದ ರಕ್ಷಿಸಲು ಪ್ರಯತ್ನಪಟ್ಟರು ಅದು ಸಾಧ್ಯವಾಗುವುದಿಲ್ಲ. ಕುರುಕ್ಷೇತ್ರ ಯುದ್ಧದ 16ನೇ ದಿನ ಸಂಪೂರ್ಣವಾಗಿ ಭೀಮನಿಗೆ ಮೀಸಲಾಗಿದೆ. ಅವನು ಇತರ ಯೋಧರ ಮೇಲೆ ಪ್ರಾಬಲ್ಯ ಸಾಧಿಸ್ತಾನೆ. ಭೀಮನು ದುರ್ಯೋಧನನ ಮುಂದೆ ಯುದ್ಧದ 16ನೇ ದಿನದಂದು ದುಶ್ಯಾಸನನ್ನ ಸೋಲಿಸ್ತಾನೆ ಮತ್ತು ಕ್ರೂರವಾಗಿ ಕೊಲ್ಲುತ್ತಾನೆ. ಭೀಮನು ದುಶ್ಯಾಸನನನ್ನ ಕೊಂದ ನಂತರ ಅವನ ರಕ್ತವನ್ನ ಕುಡಿಯುತ್ತಾನೆ. ಭೀಮನು ದುಶ್ಯಾಸನನ ಹೃದಯದಿಂದ ರಕ್ತವನ್ನ ಹಿಂಡಿದನು ಮತ್ತು ಅದನ್ನ ದ್ರೌಪದಿಯ ಮುಡಿಗೆ ಸವರುತ್ತಾನೆ. 18 ದಿನಗಳ ಯುದ್ಧದ ನಂತರ ದುರ್ಯೋಧನನು ವೈಶಂಪಾಯನ ಸರೋವರದ ಕೆಳಗೆ ಹೋಗಿ ಅಡಗಿಕೊಳ್ಳುತ್ತಾನೆ. ವಿಷಯ ತಿಳಿದ ಪಾಂಡವರು ತುಚ್ಛ ಮಾತುಗಳಿಂದ ದುರ್ಯೋಧನನನ್ನ ಯುದ್ಧಕ್ಕೆ ಆಹ್ವಾನಿಸುತ್ತಾರೆ. ಏನೇ ಮಾಡಿದ್ರೂ ಬಾರದ ದುರ್ಯೋಧನನು ಕಡೆಗೆ ತನ್ನ ಶತ್ರು ಭೀಮನ ಮಾತುಗಳಿಂದ ಕೆರಳಿ ಆತನ ಜೊತೆ ಯುದ್ಧಕ್ಕಿಳಿಯಲು ಮುಂದಾಗುತ್ತಾನೆ. ಭೀಮ ಹಾಗೂ ದುರ್ಯೋಧನ ನಡುವೆ ಗದ ಯುದ್ಧವೇ ಜರುಗುತ್ತೆ. ಭೀಮನಿಗೆ ಹೆಚ್ಚಿನ ಶಕ್ತಿ ಇದ್ದರೂ ದುರ್ಯೋಧನ ಪ್ರಾಬಲ್ಯ ಸಾಧಿಸಲು ಪ್ರಾರಂಭಿಸಿದ. ಕುರುಕ್ಷೇತ್ರದ ಕೊನೆಯ ದಿನದ ಮುನ್ನಾ ದಿನ ಕೌರವನು ತನ್ನ ತಾಯಿಯ ಆಶೀರ್ವಾದದ ಬಲದಿಂದ ಅವನ ದೇಹದ 90 ಭಾಗ ವಜ್ರದೇಹದಂತೆ ಕಠಿಣವಾಗಿತ್ತು. ಇದರಿಂದ ಅವನನ್ನ ಮುಗಿಸಲು ಸುಲಭವಾಗೋದಿಲ್ಲ ಅನ್ನೋದನ್ನ ಅರಿತ ಭೀಮನು ಕೃಷ್ಣನ ಸಹಾಯದಿಂದ ವಜ್ರವಾಗದೆ ಉಳಿದಿದ್ದ ಕೌರವನ ತೊಡೆಯ ಭಾಗಕ್ಕೆ ಹೊಡೆದು ಅವನ ತೊಡೆಗಳೆರಡನ್ನ ಸಹ ಗದೆಯಿಂದ ಮುರಿದು ಹಾಕಿ ಕೌರವನನ್ನ ಕಡೆಗೂ ಸಹ ಸೋಲಿಸಿದ. ಮುಂದೆ ಯುಧಿಷ್ಠಿರ ಭೀಮನನ್ನ ಹಸ್ತಿನಾಪುರದ ಸೇನಾಧಿಪತಿಯನ್ನಾಗಿ ನೇಮಕ ಮಾಡ್ತಾನೆ. ಭೀಮನು ಪರಾಕ್ರಮಿ, ನಿಷ್ಠಾವಂತ, ತನ್ನವರನ್ನ ಕಾಪಾಡಲು ಎಂತಹ ಸಾಹಸವನ್ನಾದರೂ ಮಾಡಬಲ್ಲ ಗಟ್ಟಿಗ, ಆಪತ್ತ ಬಾಂಧವನೆನಿಸಿದ್ದವನು ಭೀಮನ ವಿಚಾರಗಳು ನಿಮಗೂ ಕೂಡ ಕಷ್ಟದಲ್ಲಿ ಹೇಗೆ ನಮ್ಮವರನ್ನ ಕಾಪಾಡಿಕೊಳ್ಳಲು ಸಾಧ್ಯ ಎಂಬ ಅರಿವು ಮೂಡಿಸಲಿ. ಅವರ ಸಾಹಸ ಪರಾಕ್ರಮಗಳು ಎಲ್ಲ ಪ್ರಬುದ್ಧರ ಮನದಲ್ಲಿ ಒಳ್ಳೆಯ ಆಲೋಚನೆಗಳನ್ನ ಮೂಡಿಸಲಿ ಎಂದು ಆಶಿಸುತ್ತಾ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ. ಭೀಮನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.